ಯೋಗಾಸನ ನೋಡಿದ್ರಿ ನೀವು, ಆದರೆ ಸಣ್ಣ ಪುಟ್ಟ ಸಮಸ್ಯೆ ಆಗ್ತಾ ಇದೆ ಅಥವಾ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೊಳ್ಬೇಕು, ತಲೆನೋವು ಬರುತ್ತೆ, ಶೀತ ಆಗತ್ತೆ. ಈಗಂತೂ ಮಳೆಗಾಲ ಎಲ್ಲಿ ನೋಡಿದ್ರೂ ಶೀತದ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಹಾಗಾದ್ರೆ ಮನೆಯಲ್ಲಿ ಸಣ್ಣ ಪುಟ್ಟ ಮದ್ದಿನ ಮೂಲಕ ಯಾವ ರೀತಿ ಆರೋಗ್ಯ ಕಾಪಾಡ್ಕೊಳ್ಬಹುದು, ಸೀತಾರಾಮ್ ಪ್ರಸಾದ್ ಅವರು ನಿಮಗೆ ತಿಳಿಸ್ಕೊಡ್ತಾರೆ ನೋಡಿ. ಆಯುರಾರೋಗ್ಯ ಸೌಖ್ಯಂ. ವಯಸ್ಸಾದಾಗ ಬರುವ ಮಂಡಿ ನೋವು, ಅದಕ್ಕೆ ಆಸ್ಟಿಯೋಆರ್ಥರೈಟಿಸ್ ಅಂತ ಕರಿತೀವಿ. ಅದು ಯಾಕೆ ಬರುತ್ತೆ ಅಂತ ನೋಡಿದ್ರೆ, ದೇಹದ ಸ್ನಾಯುಗಳು ಅಂದರೆ ಮಾಂಸಖಂಡಗಳು, ವಿಶೇಷವಾಗಿ ಕಾಲಿನ ಮಾಂಸಖಂಡಗಳು, ಆ ಒಂದು ಮಂಡಿಯಲ್ಲಿರ್ತಕ್ಕಂಥ ಮಾಂಸಖಂಡಗಳು ದೌರ್ಬಲ್ಯವನ್ನು ಅನುಭವಿಸಿದಾಗ ಆ ಸ್ನಾಯುಗಳ ವೀಕ್ನೆಸ್ಗೆ ಕಾರಣಕ್ಕಾಗಿ ನಮಗೆ ಮಂಡಿ ನೋವು ಪ್ರಪ್ರಥಮವಾಗಿ ಆರಂಭ ಆಗುತ್ತೆ. ಜಾಯಿಂಟಲ್ಲಿರ್ತಕ್ಕಂಥ ಮೂಳೆಗಳು ಸ್ವಲ್ಪ ಸವೆತ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿ ಮಿನಿಸ್ಕಸ್ ಅಂತ ಒಂದು ಸ್ವಲ್ಪ ಕುಷನ್ ಎಲ್ಲ ಇದೆ ಮೊಣಕಾಲಿನಲ್ಲಿ, ಅವುಗಳ ಸವೆತ ಆಗುತ್ತೆ. ಹಾಗೆಯೇ ಸೈನೋವಿಯಲ್ ಫ್ಲೂಯಿಡ್ ಅಂತ ಆ ಒಂದು ಮೊಣಕಾಲಿನ ಒಳಗಡೆ ಒಂದು ಫ್ರಿಕ್ಷನ್ಸ್ ಆಗದೇ ಇರೋ ಹಾಗೆ, ಸವೆತ ಆಗದೇ ಇರೋ ಹಾಗೆ ಕಾಪಾಡಲಿಕ್ಕೆ ಇರ್ತಕ್ಕಂಥ ಒಂದು ಲಿಕ್ವಿಡ್ ಫ್ಲೂಯಿಡ್ ಅದು ಕಮ್ಮಿ ಆಗ್ತಾ ಹೋಗುತ್ತೆ ವಯಸ್ಸಾಗುವಿಕೆ ಕಾರಣಕ್ಕಾಗಿ. ಈ 3 ಕಾರಣಗಳಿಗಾಗಿ ನಾವು ಮಂಡಿ ನೋವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಅದು ಬರದೇ ಇರುವಾಗ ಮಾಡಲಿಕ್ಕೆ ಪ್ರತಿನಿತ್ಯ ಎಕ್ಸಸೈಸ್ ಮಾಡೋದು, ಅಂದರೆ ಯಾವುದಾರೊಂದು ಮೊಣಕಾಲನ್ನು ಮತ್ತೆ ಸದೃಢ ಮಾಡುವಂತಹ ಒಂದು ಎಕ್ಸಸೈಸ್ ಪ್ರತಿನಿತ್ಯ ಮಾಡೋದು ಇದಕ್ಕೆ ಬಹಳ ಮುಖ್ಯ. ಯೋಗಾಸನದಲ್ಲಿ ಅನೇಕ ಯೋಗಾಸನಗಳನ್ನು ನಾವು ನೋಡ್ತೇವೆ. ಸೂರ್ಯ ನಮಸ್ಕಾರದಿಂದ ಹಿಡಿದು ನಿಂತುಕೊಂಡು ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಮಾಡೋ ವೃಕ್ಷಾಸನ ಇರ್ಬೋದು, ಪರಿವೃತ್ತ ತ್ರಿಕೋನಾಸನ ಇರ್ಬೋದು, ಅಥವಾ ಪಾದಹಸ್ತಾಸನ ಇರ್ಬೋದು. ಈ ಥರ ಅನೇಕ ಆಸನಗಳನ್ನು ಮಾಡುವ ಮೂಲಕ ನಾವು ಮಂಡಿ ನೋವನ್ನು ವಾಸಿ ಮಾಡಿ, ಕುಳಿತುಕೊಂಡು ಮಾಡುವ ಆಸನಗಳಲ್ಲಿಯೂ ಅನೇಕ ಆಸನಗಳನ್ನು ಮಾಡುವ ಮೂಲಕ ಇದು ಬರದೇ ಇರತಕ್ಕಂಥ ಒಂದು ಪ್ರತಿರೋಧ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಬೋದು. ಆದರೆ ಈಗಾಗಲೇ ಮಂಡಿ ನೋವು ಬಂದಿದ್ದರೆ ಆವಾಗ ನಮಗೆ ಅದನ್ನು ವಾಸಿ ಮಾಡಿಕೊಳ್ಳಿಕ್ಕೆ ತುಂಬ ಉತ್ತಮವಾದಂತಹ ಕ್ಯಾಲ್ಸಿಯಂ ಮತ್ತು ವಿಟಮಿನ್ಗಳು ಅಗತ್ಯ ಇದೆ. ಈಗ ವಿಶೇಷವಾಗಿ ನಮ್ಮ ಮೊಣಕಾಲಿನ ಆರೋಗ್ಯಕ್ಕೆ ಕ್ಯಾಲ್ಸಿಯಂ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂತಹ ಆಹಾರವನ್ನು ನಾವು ತಿನ್ನಬೇಕಾಗತ್ತೆ. ವಿಶೇಷವಾಗಿ ಡ್ರೈ ಫ್ರೂಟ್ಸಲ್ಲಿ ಕ್ಯಾಲ್ಸಿಯಮ್ಮು, ಪ್ರೋಟೀನು ಎಲ್ಲ ಬಹಳ ಸಮೃದ್ಧವಾಗಿ ಇರೋ ಕಾರಣ ಮತ್ತು ಎಣ್ಣೆಯ ಅಂಶವೂ ಅದರಲ್ಲಿ ಇರೋ ಕಾರಣ ಬರದೇ ಇರುವ ಹಾಗೆ ಪ್ರಿವೆಂಟ್ ಮಾಡೋ ದೃಷ್ಟಿಯಿಂದ ಈ ಡ್ರೈ ಫ್ರೂಟ್ಸಿನ ನಿಯಮಿತವಾದ ಬಳಕೆ ಅತ್ಯಂತ ಉಪಯುಕ್ತ. ನೋವು ಬಂದ ಮೇಲೆ ಆಯುರ್ವೇದದ ಪಂಚಕರ್ಮ ಚಿಕಿತ್ಸೆ ಇದಕ್ಕೆ ಅತ್ಯಂತ ಉತ್ತಮವಾದಂಥ ಚಿಕಿತ್ಸೆ. ನಾವು ಮೊಣಕಾಲುಗಳಿಗೆ ಜಾನುಬಸ್ತಿ ಅಂತ ಚಿಕಿತ್ಸೆ ಮಾಡ್ತೀವಿ. ಹಾಗೆ ಅಭ್ಯಂಗ, ಪತ್ರಪಿಂಡ ಸ್ವೇದ, ಷಷ್ಠಿಕ ಪಿಂಡ ಸ್ವೇದ, ಈ ಥರ ಅನೇಕ ಪಂಚಕರ್ಮ ಚಿಕಿತ್ಸೆಗಳ ಮೂಲಕ ಮಂಡಿ ನೋವನ್ನು ವಾಸಿ ಮಾಡ್ಕೊಳ್ಬೋದು. ಈಗ ಮೂಳೆಗಳು ತುಂಬ ಸವೆತ ಆಗಿ ತುಂಬ ತೊಂದರೆ ಆದರೆ ಕೊನೆಗೆ TKR ಅಂತ ಮಾಡ್ತಾರೆ, ಟೋಟಲ್ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂತ. ಆ ಸರ್ಜರಿಗೆ ಹೋಗುವ ಮೊದಲಿನ ಎಲ್ಲ ಸ್ಟೇಜ್ಗಳಲ್ಲಿ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡಿಕೊಂಡು ನಾವು ಸರ್ಜರಿ ಆಗದಂತೆ ಮಾಡಿಕೊಳ್ಳೋ ಅವಕಾಶ ಇದೆ. ಅದಕ್ಕೆ ಅನೇಕ ಉತ್ತಮವಾದಂಥ ಆಯುರ್ವೇದ ಔಷಧಗಳಿದ್ದಾವೆ. ಈಗ ಗುಗ್ಗುಲುಗಳ ಶ್ರೇಣಿಯಲ್ಲೇ ಉತ್ತಮವಾದಂಥ ಲಾಕ್ಷಾದಿ ಗುಗ್ಗುಲು, ಗಂಧ ತೈಲ, ಇಂಥ ಒಳ್ಳೊಳ್ಳೆಯ ಔಷಧಗಳನ್ನು ನಾವು ನಿತ್ಯ ಬಳಕೆ ಮಾಡೋದರಿಂದ ಆಯುರ್ವೇದ ವೈದ್ಯರ ಸಲಹೆಯ ಮೂಲಕ ನಾವು ಅದನ್ನು ವಾಸಿ ಮಾಡಿಕೊಳ್ಳುವ ಅವಕಾಶ ಇದೆ. ಪಂಚಕರ್ಮ ಅಂತೂ ಇದಕ್ಕೊಂದು ರಾಮಬಾಣ. ಮಂಡಿ ನೋವನ್ನು ಖಂಡಿತವಾಗಿ ನಾವು ವಾಸಿ ಮಾಡಿಕೊಳ್ಳಲಿಕ್ಕೆ ಆಯುರ್ವೇದ ಮತ್ತು ಪಂಚಕರ್ಮ ಅತ್ಯಂತ ಉಪಯುಕ್ತ ಅಂತ ಹೇಳಬಯಸ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.